ಮಕ್ಕಳಿಗೆ ಸಂಸ್ಕಾರ ಕಲಿಸ್ರಿ, ರಂಗೋಲಿ ಹಾಕೋದು ಕಲಿಸ್ರಿ, ಬೆಳಗ್ಗೆ ಬೇಗನೆ ಹೇಳೋದು ಕಲಿಸ್ರಿ. ಸೂರ್ಯ ಉದಯ ಹಾಕಿತ್ತ ಮುಂಚೆನೆ ಹೆಣ್ಣು ಮಕ್ಕಳು ಎದ್ರತ್ತಂದ್ರೆ ಆ ಮನೆಗೆ ಒಂದು ಕಳೆನೇ ಬೇರೆ. ಹೌದಿಲ್ಲವ? ಹತ್ತರ ಮಟ್ಟ ಮುಕ್ಕೊಂಡ್ರೆ ಆ ಮನೆಗೆ ದರಿದ್ರ ಬರಲಾರ್ರಿ ಏನು ಬರ್ಬೇಕದು. ಇಲ್ಲಿ ಯಾರು ಹಂಗಿಲ್ಲ ಅವ. ನಿಮ್ಮ ಬಗ್ಗೆ ಏನು ಹೇಳಲ್ಲ. ನಾ ಹೆಣ್ಮಕ್ಳ ಬಗ್ಗೆ ಹೇಳಕತ್ತೇನೆ, ಉತ್ತರ ಪ್ರದೇಶ ಹೆಣ್ಮಕ್ಳು ಅದಾರ ಆ ಕಡೆ ನಮ್ಮ ಜಮಖಂಡಿ ತಾಲೂಕಿನವ್ರು ಅಲ್ಲ ಯಾವ. ನಿಮ್ಮ ಬಗ್ಗೆ ಹೇಳಿ ಮತ್ತು ಈ ತಾಲೂಕಿನಾಗ ಉಳಿದು ವಜ್ಜಾಗಿತ್ತು ನನ್ನ ಪರಿಸ್ಥಿತಿ. ಆ ಕಡೆ ಹೆಣ್ಮಕ್ಳು ಕೆಟ್ಟವೆಲ್ಲ ಹತ್ತರ ಮಟ್ಟ ಬೀಳ್ತವು. ರಂಗೋಲಿ ಹಾಕೋದು ಇವತ್ತು ಮನೆ ಪಾದಯಾತ್ರೆಗೆ ಹೋದಾಗ ಎಲ್ಲ ಹೆಣ್ಮಕ್ಳು ಎಷ್ಟು ಚಂದ ರಂಗೋಲಿ ಹಾಕಿ ಎಷ್ಟು ಚಂದ ನಮ್ಮನ್ನೆಲ್ಲ ಸ್ವಾಗತ ಮಾಡಿದರು. ಗ್ರೇಟ್ ಅನ್ನಿಸ್ತು, ಭಾಳ ಖುಷಿ ಅನ್ನಿಸ್ತು ನಿಮ್ಮೆಲ್ಲ ಭಕ್ತಿಯನ್ನು ನೋಡಿ. ಬರೀ ಇವತ್ತು ಅಷ್ಟ ಅಲ್ಲ, ರಂಗೋಲಿ ಹಾಕುವಂಥ ಪದ್ಧತಿ ಯಾಕೈತಿ ಗೊತ್ತಾನ ಯಾವ ನಿಮಗೆ? ಯಾಕೆ ಹಾಕ್ತಾರೆ ರಂಗೋಲಿ? ಸುಮ್ಮನೆ ನಮ್ಮ ಹಿರಿಯರೆಲ್ಲ ಮನ್ಯಾಗ ಹಾಕೋತ ಬಂದವ್ರಿ, ಅದಕ್ಕೆ ನಾವು ಮುಂದೆ ಹಾಕೋತ ಹೊಂಟೇವ್ರಿ. ಅದನ್ನು ರೂಢ ತಪ್ಪಿಸಕ್ಕೆ ಹೋಗ್ಬಾರ್ದು. ಯಾಕೆ ಹಾಕ್ತಾರೆ ಅನ್ನೋದು ಗೊತ್ತಿರ್ಬೇಕಲ್ಲ ನಮಗೆ. ಇತಿಹಾಸ ಗೊತ್ತಿದ್ರೆ ಏನರ ಇತಿಹಾಸ ನಿರ್ಮಾಣ ಮಾಡ್ತೇವೆ. ಅದು ಹೆಂಗೆ ಆಗ್ಬಿಟ್ಟದಂದ್ರೆ, ಒಂದು ಗುಡಿಗೆ ಹೊಂಟಿದ್ರು ಎಲ್ಲರೂ. ಗುಡಿಗೆ ಹೊಂಟಾಗಿ ಒಬ್ಬ ಹಿರಿಯ ಏನು ಮಾಡಿದ, ಗಂಟಿ ಹೊಡ್ಯಾಕ ಹೊಂಟ ಹಿಂದೆ ಕಚ್ಚಿ ಬಿತ್ತವನು. ಹಿಂಗೆ ಮ್ಯಾಗ ಗಂಟಿ ಹೊಡ್ಯಾಕ ಹೋಗ್ಕಂದ್ರೆ ಹಿಂದಿನ ಕಚ್ಚಿ ಬಿಚ್ಚೇ ಬಿಡುತ್ತದ. ಅವಾಗ ಹಿಂದೆ ಬರೋರು ಪಾಳೆ ಏನಿದ್ರಲ್ಲ ಅವ್ರು ಅನ್ಕೊಂಡ್ರಂತ ಈ ಗುಡಿಯಾಗ ಪದ್ಧತಿ ಇರ್ಬೋದು. ಏನು ಪದ್ಧತಿ ಅಂದ್ರೆ ಗಂಟಿ ಹೊಡಿದು ನಮಸ್ಕಾರ ಮಾಡುವಾಗ ಕಚ್ಚಿ ಬಿಚ್ಚೆ ಗಂಟಿ ಹೊಡಿಬೇಕು ಅನ್ನೋದು ಪದ್ಧತಿ ಐತಿ ಅಂತ ತಿಳ್ಕೊಂಡ್ರೆ. ಹಿಂದೆ ಬರೋರು ಏನು ಮಾಡೋದು, ಕಚ್ಚಿ ಬಿಚ್ಚೋದು, ಗಂಟಿ ಹೊಡೋದು, ನಮಸ್ಕಾರ ಮಾಡೋದು. ಹಿಂಗಾಗ್ಯದ ನಮ್ಮ ಪರಿಸ್ಥಿತಿ. ಯಾರೋ ಹಿಂಗೆ ಹಾಕೋತ ಬಂದಾರ, ನಾವು ಮುಂದೆ ಹಾಕೋತ ಹೊಂಟೇವಿ. ಅದ್ರ ಇತಿಹಾಸ ಅರ್ಥ ಮಾಡ್ಕೊಳ್ಬೇಕಲ್ಲ ನಾವೆಲ್ಲ. ಯಾಕೆ ರಂಗೋಲಿ ಹಾಕ್ಬೇಕಂತಂದ್ರೆ ನಮ್ಮ ದೇಶದೊಳಗೆ ಮತ್ತು ಬೇರೆ ದೇಶಗಳಲ್ಲಿ ಎಲ್ಲಿ ರಂಗೋಲಿ ಹಾಕಲ್ಲ. ಕೇವಲ ನಮ್ಮ ಭಾರತ ದೇಶದೊಳಗೆ ಅಟ್ಟ ನಾವು ರಂಗೋಲಿ ಯಾಕೆ ಹಾಕ್ತೇವತ್ತಂದ್ರೆ, ಸೂರ್ಯ ಉದಯ ಆಗೋಕ್ಕಿಂತ ಮೊದಲ ಎದ್ದ ಕೇಸಿಂದ ಮನೆ ಮುಂದೆ ಕಸ ಹೊಡೆದ ನೀರು ಹಾಕಿ ರಂಗೋಲಿಯನ್ನು ಹಾಕಿ ಸೂರ್ಯನನ್ನು ಸ್ವಾಗತವನ್ನು ಮಾಡುವಂಥ ದೇಶ ಅದು ನಮ್ಮ ಭಾರತ ದೇಶ ಅಂತಕ್ಕಂಥದ್ದು ಅರ್ಥ. ಸೂರ್ಯನನ್ನು ಸ್ವಾಗತ ಮಾಡಕ್ಕೆ ರಂಗೋಲಿ ಹಾಕಿ ಸೂರ್ಯನನ್ನು ಮನೆ ಒಳಗೆ ರಂಗೋಲಿ ಹಾಕ್ಬೇಕಾಗಿತ್ತಲ್ಲ, ಹೊರಗೆ ಯಾಕೆ ಹಾಕ್ತೇವೆ? ಸೂರ್ಯನ ಬೆಳಕ ಮನೆ ಹೊರಗೆ ಬೀಳುತ್ತಾವೆ. ಅದಕ್ಕೆ ಸೂರ್ಯನನ್ನು ನಾವೆಲ್ಲ ಸ್ವಾಗತ ಮಾಡುವಂಥದ್ದು ಅದು ನಮ್ಮ ದೇಶದ ಒಂದು ಸಂಸ್ಕೃತಿ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡಿಕೊಂಡು ಇದನ್ನೆಲ್ಲ ಮಕ್ಕಳಿಗೆ ನಾವೆಲ್ಲರೂ ಸಹಿತ ಕಲಿಸಿದೇವತ್ತಂದ್ರೆ ಸಂಸ್ಕಾರ ಒಂದೊಂದು ಹೆಂಗೆ ಹಿರಿಯರ ಜೋಡಿ ಮಾತಾಡ್ಬೇಕು, ಹೆಂಗಿರ್ಬೇಕು, ಇಂಥವೆಲ್ಲ ಕಲ್ಸ್ಕೊತ ಹೊಂಟ್ರಿ ಅಂತಂದ್ರೆ ಆ ಮಕ್ಕಳು ಮುಂದೆ ಬೆಳೀತಾವೆ. ಮಗ ನೀ ಅದಕ್ಕೆ ಅರಸಾಗು, ನನ್ನ ಮನೆಗೆ ಒಡೆಯಾಗು, ನನ್ನ ಆಸ್ತಿಗೆ ನೀ ಅರಸಾಗಂತ ಮಕ್ಕಳಿಗೆ ಕಲ್ಸಕ್ಕೆ ಹೋಗ್ಬಾರ್ದು. ಅವಾಗಿನ ತಾಯಂದ್ರ ಮಕ್ಕಳನ್ನ ಎಷ್ಟು ಚಂದ ತೊಡಿ ಮೇಲೆ ಹಾಕ್ಕೊಂಡು ಎಷ್ಟು ಚಂದ ಜೋಗಳ ಪದ ಆಡ್ತಿದ್ರು. ನೀವು ಆಡ್ತೀರೇನ ಜೋಗಳ ಪದ? ಮಾಯ ಅವು ಎಲ್ಲ ಈಗೇನಿಲ್ಲ. ಮಕ್ಕಳು ಭಾಳ ಅಳ್ಳಕತ್ತು ಅಂದ್ರೆ ಜೋಗಳ ಪದ ಆಡಂಗಿಲ್ಲ. ಪಟ್ ನಂಗೆ ಅವ್ರ ಕೈಯಾಗ ಫೋನ್ ಕೊಟ್ರೆ ಗಾಪ. ಅವ್ರಿಗೊಂದು ಏನು ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಅವು ಐ ವಂಡರ್ ವಾಟ್ ವರ್, ಇದನ್ನ ಹಚ್ಚಿ ಕೊಟ್ರೆ ಗಪ್ಪ ಹಾಕ. ಅವು ಅಪ್ಡೇಟ್ ಆಗಿ ಹುಟ್ಟಿದ ಮಕ್ಕಳು ಇವತ್ತು ಎಲ್ಲ. ಅವಾಗಿನ ತಾಯಂದ್ರೆ ಎಷ್ಟು ಚಂದ ರೀ, ಎರದ ಮಕ್ಕಳಿಗೆ ಎಣ್ಣೆ ಹಾಕಿ ಎರದ ತೊಡಿ ಮೇಲೆ ಹಾಕೊಂಡ ಜೋಗಳ ಪದ ಆಡಿದ್ರೆ, ಮಗ ನೀ ಮುಂದೆ ಹೆಂಗೆ ಆಗತ್ತಂದ್ರೆ ನನ್ನ ಆಸ್ತಿಗೆ ನನ್ನ ಸಂಪತ್ತಿಗೆ ಒಡೆ ಅಲ್ಲ, ನೀ ಎದಕ್ಕೆ ಒಡೆ ಆಗ್ಬೇಕತ್ತಂದ್ರೆ ಮಗು ನೀ ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿ ಆಗು ನನ್ನ ಕಂದ, ಜಗತ್ತಿಗೆ ನೀ ಜ್ಯೋತಿ ಆಗು ನನ್ನ ಕಂದ ಅಂತ ಅವಾಗಿನ ತಾಯಂದ್ರೆ ಎಷ್ಟು ಚಂದ ಜೋಗಳ ಆಡ್ತಿದ್ರು. ಜೋಗಳ ಪದ ಹಾಡ್ಬೇಕು ಮಕ್ಕಳಿಗೆ. ಸಣ್ಣವ್ರಿದ್ದಾಗ ಹೆಂಗೆ ಅವ್ರು ತಲೆಯಾಗ ಕೊಡ್ತೀರಿ ಅವು ಹಂಗೆ ಕಲಿತಿರ್ತಾವೆ ಮಕ್ಕಳು ಅಂತಕ್ಕಂಥದ್ದು. ನೀವು ಇದನ್ನು ಹೇಳ್ಕೊತ ಹೋದ್ನಿ ಅಂದ್ರೆ ಮತ್ತೆ ಟೈಮ್ ಭಾಳ ಆಗತ್ತೇವ. ಈಗಾಗಲೇ ಟೈಮ 9:43 ಆಗ್ಯದ. ನನಗೂ ಟೈಮ್ ಗೊತ್ತಿಲ್ಲ, ನೀವು ಹಂಗೆ ಕುಂತೀರಿ ಅಂದ್ರೆ ನಿಮ್ಗಟ್ಟು ಆಸಕ್ತಿ ಕೇಳ್ಬೇಕನ್ನೋ ಆಸಕ್ತಿ ನಿಮಗೆ ಭಾಳ ಬಂದದು. ಅದಕ್ಕೆ ಮತ್ತು ನಾಳೆ ನೀವೆಲ್ಲರೂ ಕೂಡ ಹಲವಾರು ಚಿಂತನೆಗಳನ್ನು ನಾವೆಲ್ಲರೂ ಕೂಡ ಹಂಚ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳಿ ಭಾಳ ರೆಡಿ ಮಾಡ್ಕೊಂಡು ಬಂದಿನ. ಭಾಳ ನಿಮಗೆ ವಿಷಯಗಳನ್ನು ಹೇಳ್ಬೇಕಂತ ತಿಳ್ಕೊಂಡು ಅಡುಗೆ ರೆಡಿ ಮಾಡ್ಕೊಂಡು ನಾ ತಂದೀನಿ ಉಣ್ಣಿಸ್ಬೇಕಂತ. ಉಣ್ಣೋದು ಯಾರು ಕರ್ತವ್ಯ? ನಿಮ್ಮ ಕರ್ತವ್ಯ ಅಂತಂದ್ರೆ ನಾಳೆ ಬೇಗನೆ
ಬರ್ರಿ ನೀವೆಲ್ಲರೂ ಸಹಿತ ಕರೆಕ್ಟ್ 6:30 ಗಂಟೆಗೆ ನಡೀತದ.